ಹಾಯ್ ನನ್ನೆಲ್ಲ ಟು ಫ್ಯಾಮ್ಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ ನೋಡಿ. ಸ್ನೇಹಿತರೆ ಟೈಮ್ 10:30 ಆಗೈತೆ. ಇವಾಗ ಲಾಗ್ ಚಾಲು ಮಾಡಕತ್ತೀನಿ. ನಮ್ಮೂರಲ್ಲಿ ಜಾತ್ರೆ ಐತಲ್ಲ, ಹಿಂಗಾಗಿ ಕೆಲಸ ಎಲ್ಲ ಪಟ ಪಟ ಮಾಡ್ಕೊಂಡು ಇನ್ನು ಬೆಳಗ್ಗೆ ಹಾಕಿ ಹೋಳಿಗೆ ರೆಡಿ ಆಗ್ಬೇಕ್ರಿ. ಹೋಳಿಗೆ ಮಾಡೋಕ್ಕಿಂತ ಮೊದಲ ಒಂದು ವಿಡಿಯೋ ಕಂಟಿನ್ಯೂ ಮಾಡಿದ್ರಾತಂತ, ಹಂಗಂದ್ರೆ ಏನೇನು ಕೆಲಸ ಮಾಡ್ಕೊತ ಹೋದ್ರಾತಂತ ವಿಡಿಯೋ ಚಾಲು ಮಾಡಿದೆ. ಶ್ರಾವಣಿನೂ ಸ್ಕೂಲ್ಗೆ ಹೋಗ್ಯಾಳ, ಎಕ್ಸಾಮ್ ಅದಲ್ರಿ ಕನ್ನಡ ಸಲುವಾಗ. ಶ್ರಾವಣ್ ಕುಮಾರ್ನು ಜಾತ್ರೆ ನೋಡಿ ಬರ್ತೀನಿ ಮಮ್ಮಿ ಅಂತ ಹೊರಗು ಏನ. ನಾನು ಒಬ್ಬೇಕದ ನೋಡಿ 10:30 ಅವ್ರು ನಾಷ್ಟ ಮಾಡಿ ಹೋದ್ರು. ನಾನು ಬ್ಯಾಳೆ ಕುದಿಯಾಕತ್ತಾವು. ಇನ್ನು ಅನ್ನ ಸಾರು ಅವನು ಬರಾಕತ್ತ ಸ್ನೇಹಿತರೆ 12 ಹಿಂಗೆ ಬರ್ತಾಳ್ರಿ ಅವ್ವ. ಆದಷ್ಟು ಒಂದು ಅರ್ಧ ಕೆಲಸ ಮಾಡ್ಕೊಂಡ್ರೆ ಅವ್ವ ಬಂದಾಗ ಹೋಳ್ಗೆ ಮಾಡ್ತಾಳೆ. ನಾನು ಬಟ್ಟೆ ಹೋದಿನಿ, ಬಾಂಡೆ ತಿಕ್ಕಿನಿ, ಎಲ್ಲ ಕೆಲಸ ಆಗೈತ್ರಿ. ಈಗ ಇನ್ನೇನು ರೀ ಹೋಳ್ಗೆ ಮಾಡೋದು ಒಂದೇ. ಇನ್ನು ದೇವ್ರಿಗೆ ಹೋಗ್ತೀವಿ, ಬಟ್ಟೆ ಆಮೇಲೆ ದೇವ್ರಿಗೆ ಹೋಗಿ ಬಂದು ಹೋಗೋದಕ್ಕೆ ದೇವ್ರಿಗೆ ಹೋಗಿ ಬೇಡ ಅಂತೇಳಿ ಬಟ್ಟೆ ಹೋದಾಗ ಜಾಕ ಮಾಡಿ ತೋರಿಸ್ತೀನಿ. ಮನೆ ಎಲ್ಲನೂ ಕ್ಲೀನ್ ಆಗೈತೆ. ನಿನ್ನೆ ಹಾಸಿಗೆ ಎಲ್ಲ ಓದಿ ಸ್ನೇಹಿತರೆ. ಬರೀ ಇವತ್ತಿನ ವಿಡಿಯೋದಾಗ ಏನು ಹೇಳ್ಬೇಕಂದ್ರೆ ತುಂಬಾ ಖುಷಿಯಾಗೈತೆ. ನಮ್ಮೂರು ಆಂಜನೇಯನ ಕೊಂಡೈತೆ, ಕೊಂಡೋದು ಅರ್ಧ ಖುಷಿ, ನಿಮ್ಮೆಲ್ಲರ ಸಪೋರ್ಟೂ ಅರ್ಧ ಖುಷಿ ನೋಡಿ. ಇದೇ ಥರ ಸಪೋರ್ಟ್ ಮಾಡಿ. ಎಷ್ಟು ಮಂದಿ ನನಗೆ ಮಾತಾಡಿದ್ರು, ಇದೇನು ಯೂಟ್ಯೂಬ್ ಪೇಮೆಂಟ್ ತೋತಿತ್ತು, ಇದೇನು ಯೂಟ್ಯೂಬ್ನೇ ಬೆಳಿತೈತಿ ಅಂದವ್ರ ಮುಂದೆ ಬೆಳೆಸಕತ್ತೀರಿ, ಬೆಳೆಸ್ರಿ. ಎಲ್ಲರಿಗೂ ನನ್ನ ಯೂಟ್ಯೂಬ್ ಫ್ಯಾಮ್ಲಿಗೂ 8,000 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗೈತೆ. ಎಲ್ಲರಿಗೂ ತುಂಬಿರೋದಿದೆ ನನ್ನ ಧನ್ಯವಾದಗಳು ಸ್ನೇಹಿತರೆ. ತುಂಬಾ ಖುಷಿ ಆಕತ್ತೈತ್ರಿ. ಆ ಖುಷಿ ಹೇಳ್ಕೊಳಕ್ಕಾಗವಲ್ದು ಅಂತಿಂಥ ಖುಷಿಯೆಲ್ಲ. ಮತ್ತು ನಂದು ವ್ಯೂಸ್ ಎಲ್ಲ ಕೇದ ಬರ್ತೈತಿ, ಈಗ ಮಿಲಿಯಮ್ದಾಗ ಬರಾಕತ್ತೈತ್ರಿ. ಬಂದೈತೆ KO ಬಂದ ಸ್ನೇಹಿತರೆ. ಇನ್ನು ಎಷ್ಟು ಖುಷಿ ಆಗೋದು ಗೊತ್ತಾ, ಅಲ್ಲಿ ಬರ್ತಿತ್ತು. ಇಷ್ಟು 2 ವರ್ಷ ಆಯ್ತು ನಾ ಯೂಟ್ಯೂಬ್ ಮಾಡಾಕತ್ತಿ, ಬಂದಿದ್ದಿಲ್ಲ. ಈಗ ಬಂದೈತೆ ಅಂದ್ರೆ ಎಲ್ಲ ಶ್ರೀ ಮಲ್ಲಿಕಾರ್ಜುನ ಆಶೀರ್ವಾದ, ನಿಮ್ಮ ಸಪೋರ್ಟು. ಮಲ್ಲಯ್ಯ ನಿಮಗೂ ಎಲ್ಲ ಒಳ್ಳೇದು ಮಾಡಲಿ, ನಿಮಗೂ ಇದೇ ಥರ ಜೀವನದಲ್ಲಿ ಖುಷಿ ಕೊಳ್ಳಿ. ನಾನು ಕರೆ ಹೇಳ್ಬೇಕಂದ್ರೆ ಮಲ್ಲಯ್ಯ ಹೂವಾಗ ನನಗೆ ಗುಡ್ಡ ಏರಕ್ಕೆ ಕಷ್ಟ ಆದ್ರೂ ಓಂ ನಮ ಶಿವಾಯ ಓಂ ನಮ ಶಿವಾಯ ಅನ್ಕೋತ ಏರಿದ್ನಂದ್ರೆ ನಿಜವಾಗ್ಲೂ ಅದು ಏನು ನನಗೆ ದಮ್ ಬರೋದು, ನನಗೆ ಆಯಾಸ ಆಗೋದು ಎಲ್ಲ ಕಮ್ಮಿ ಆಗಿಬಿಡೋದು. ದೇವ್ರು ನೆನೆಸ್ತೀನಿ ಸ್ನೇಹಿತರೆ. ದೇವ್ರು ಇದ್ದೇ ಇರ್ತಾರೆ ನೋಡಿ. ದೇವ್ರಿಲ್ಲಾರ ಯಾರೂ ಮನುಷ್ಯರು ಇರೋಕ್ಕೆ ಸಾಧ್ಯ ಇಲ್ಲ. ದೇವ್ರು ಇದ್ದೇ ಇರ್ತಾನೆ. ಅಂದರೆ ದೇವ್ರು ನೆನೆಸಿ ದೇವ್ರ ಒಂದು ಓಂ ನಮ ಶಿವಾಯ ಅನ್ನೋದು ಎಂಥ ಒಂದು ಶಕ್ತಿವಾದ ಮಾತು ಅನ್ನೋದು ಈ ವರ್ಷ ಗೊತ್ತಾಗೈತೆ ನನಗೂ. ಆದ ವರ್ಷ ನಾನು ಅದೇ ಫಸ್ಟ್ ಟೈಮು ಊರ್ಲಿಂದ ನಡ್ಕೊತ ಹೋಗಿದ್ನಲ್ಲ, ನಾನು ಓಂ ನಮ ಶಿವಾಯ ಅನ್ಕೋತ ಹೋದ್ರೆ ಆಯಾಸನ್ನ ಆಗ್ತಿದ್ದಿಲ್ಲ, ನನಗೆ ಕಾಲು ಸುಸ್ತಂತೂ ಬರ್ತಿದ್ರಿ ಸ್ನೇಹಿತರೆ. ಅಷ್ಟು ಗೊತ್ತಾಗಿದ್ದಿಲ್ಲ. ಈ ವರ್ಷ ಗೊತ್ತಾಯ್ತು. ಮುಂದೆ ವರ್ಷಕ್ಕೂ ನಾನು ಹೋಗ್ಬೇಕು ಅನ್ನೋದೈತಿ. ಆದರೂ ಹೋಗ್ಬೇಕು ಅನ್ನೋದಿರ್ತಾ ಅಲ್ಲಿ ಹೋಗೋ ಜಾತ್ರೆ ಮುಂದೆ ಈ ಸಲ ಭಾಳ ಕಾಡ್ತು ಸ್ನೇಹಿತರೆ. ಸಲ ಜಾತ್ರೆ ಮುಂದೆ ಏನೂ ಕಾಡಿದ್ದಿಲ್ಲ ನನಗೆ. ಈ ಸಲ ಜಾತ್ರೆ ಮುಂದೆ ಹೋಗ್ಬೇಕಂದ್ರೆ ಅದು ಎಷ್ಟು ಹೇಳಬಾರ್ದ್ರಿ, ₹1 ನನ್ನ ಕೈಯಾಗ ರೊಕ್ಕ ಇದ್ದಿಲ್ಲ. ಆದರೂ ಹೆಂಗೆ ರೊಕ್ಕ ಅಮೌಂಟ್ ಕೂಡಿಸಿ ಕೊಟ್ಟ ಮಲ್ಲಯ್ಯ ಹೋಗ್ತೀನಿ ಅಂತ ತಯಾರಾದ್ರೆ. ನಾನು ಹೋಗಬಾರ್ದು, ಕೈಯಾಗ ರೊಕ್ಕ ಇಲ್ಲ, ಮತ್ತು ಬಟ್ಟೆದು ವ್ಯಾಪಾರದು ₹10,000 ಲಕ್ಷ ಬಂತು. ಹೋಗಬಾರ್ದು ನಿರ್ಧಾರ ಇತ್ತು ಸ್ನೇಹಿತರೆ. ಮಲ್ಲಯ್ಯ ನೋಡಿ ಯಾವ ರೀತಿ ಬಂದು ಯಾವ ರೀತಿ ಕೊಡ್ತಾನೆ. ಅವಾಗ ಕೊಟ್ಟಿದ್ದ ಅವಾಗ ಹೋಗೋಕೆ ಏನಾಗೈತಿ. ಆದ್ರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಎಲ್ಲರೂ ದೇವ್ರಿಗೆ ಹೋಗೋಕೆ ಬಾಡಕ್ಕಂದ್ರೆ ನನಗೆ ತುಂಬಾ ಖುಷಿ ನೋಡಿ. ನನ್ನ ಜೀವನದಾಗ ಏನಿಲ್ಲ, ಎಲ್ಲ ದೇವ್ರು ನೋಡಬೇಕು, ಎಲ್ಲ ಸುತ್ತಾಡ್ಬೇಕು ಅನ್ನೋದು ಒಂದು ಐತ್ರಿ. ಮತ್ತು ಹಂಗೆ ಆ ಕಡೆ ಸುತ್ತಾಡ್ದಲ್ಲ, ದೇವಸ್ಥಾನಕ್ಕೆ ಅಷ್ಟೇ ಸ್ನೇಹಿತರೆ. ಮತ್ತು ನೀವು ಅದನ್ನು ತಿಳ್ಕೊಬೇಡಿ. ನಾನು ಮತ್ತೆ ಕಡೆ ಹೋಗ್ಬೇಕು, ಆ ಪ್ಲೇಸ್ ನೋಡಬೇಕು, ಈ ಪ್ಲೇಸ್ ನೋಡ್ಬೇಕು ಅನ್ನೋ ಆಸೆ ಇಲ್ಲ. ದೇವ್ರಿತ್ತಂದ್ರೆ ಎಷ್ಟೇ ಖರ್ಚಾಗಲಿ ದೇವ್ರಿಗೆ ಹೋಗತ್ತೀನಿ. ಇನ್ನೂ ಒಂದು ಮಂತ್ರಾಲಯಕ್ಕೆ ಹೋಗ್ಬೇಕನ್ನೋ ಆಸೆ ಐತ್ರಿ. ನೋಡೋಣ ಯಾವಾಗತ್ತಾ ಆ ರಾಯರು ಕರ್ಸ್ಕೊಂಡು ಯಾವಾಗ ಕರ್ಸ್ಕೊತಾನ. ಇವಾಗ ಏನೋ ಮಂದಿಗಳು ಹೋಗಿ ಕರ್ಸ್ಕೊಂಡನ ಹೋಗಿ ಬಂದೀವಿ. ಅದು ರಾಯರ ದರ್ಶನ ಮಾಡೀವಿ. ಜೀವನ ಪಾವನ ಆಯಿತು ಸ್ನೇಹಿತರೆ. ರಾಯರ ದರ್ಶನ ಸಿಕ್ಕರೆ ಜೀವನ ಪಾವನ ನೋಡಿ. ಮಕ್ಕಳು ಕರ್ಕೊಂಡು ನಾವು ನನ್ನ ಫ್ಯಾಮ್ಲಿ ಸಮೇತ ಹೋಗ್ಬೇಕಂತೀವಿ. 2 ಮಕ್ಕಳು, ನಾನು ಅವ್ವ, ಒಟ್ಟು ಹಿಂಗೆ ಹೋಗ್ಬೇಕಂತೀವಿ. ನೋಡೋಣ್ರಿ ಹೆಂಗೆ ಆಗುತ್ತೋ. ಆ ರಾಯರ ಆಶೀರ್ವಾದ ಕೃಪೆ ಇರಲಿ. ತುಂಬಾ ಖುಷಿಯಾಗೈತೆ ಸ್ನೇಹಿತರೆ. ಬರೀ ಆಯ್ತು ಅಕ್ಕ ಅಂತ ಹೇಳ್ಬೇಡ್ರಿ. ಇದೇ ಥರ ಖುಷಿಯಾಗಿರ್ಬೇಕಂದ್ರೆ ನಾವು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ನಮ್ಮ ದಾರಿಲಿ ನಾವು ಹೋಗ್ತಾ ಇರಬೇಕು. ಬಗಳೋನ ಎಂದೂ ಕಚ್ಚಲ್ಲ ಸ್ನೇಹಿತರೆ. ಬಗಳೋನ ಎಂದೂ ಕಚ್ಚಲ್ಲ. ಅವು ಎಷ್ಟು ಹೊಟ್ಟೆ ಹುರ್ಕೋತಿರ್ತಾವೆ ನೋಡಿ, ಅವು ಹುರ್ಕೋತ ಹೋಗೋದ್ರೆ ಅಲ್ಲೇ ಅವಕ್ಕೂ ಹೊಟ್ಟಿನ ಉರಿಯಂಗೆ ನಾವು ಹುರ್ಕೊಳೋರ್ ಮುಂದೆ ಉರ್ಸೋರ್ಬೇಕು ಸ್ನೇಹಿತರೆ. ಹಂಗೆ ಹುರ್ಕೊಳೋರ್ ಮುಂದೆ ಉರ್ಸೋರಿರ್ಬೇಕು. ಮೊನ್ನೆ ಯಾವಕ್ಕೆ ಹೋಗ್ಬೇಕು ಬಂದು ನನ್ನ ಬಗ್ಗೆ ಆ ಥರ ಮಾತಾಡಿದಕ್ಕೆ ಆಮೇಲೆ ಯಾರು ನೀರನ್ನ ಅಕ್ಕಿ ನೋಡಿ 6,000 ಸಬ್ಸ್ಕ್ರೈಬರು, ವರ್ಷಕ್ಕೆ 1 ಪೇಮೆಂಟು, ಹಂಗೆ ಚೀಪಾಗಿ ಮಾತಾಡಿದ್ಲು. ನನಗೆ ಇವಾಗ 8,000 ಸಬ್ಸ್ಕ್ರೈಬರ್ ಆಗಿದೆ. ಇನ್ನೂ ಹೆಚ್ಚಾಗುತ್ತೆ. ಕಾಯ್ತಾ ಇರಬೇಕು. ದೇವ್ರು ಹೊರ ಕೊಡಕ್ಕೆ ಕೊಟ್ಟೇ ಕೊಡ್ತಾನೆ ಸ್ನೇಹಿತರೆ. ದೇವ್ರು ಕೊಡಕ್ಕೆ ಕೊಡ್ತಾನೆ. ನಮ್ಮ ಭಾವನೆ ಹೆಂಗೆ ಭಾವನಾ ಸುದ್ದಿದ್ರೆ ಭಾಗ್ಯಕ್ಕೆ ಏನೂ ಕೆಡಿಲ್ಲ. ಈ ಮಾತು ಮಾತ್ರ 100ಕ್ಕೆ 100 ಕರೆಕ್ಟ್ ನೋಡಿ. ನಿಮ್ಮ ಭಾವನಾ ಒಂದು ಸುದ್ದಿತ್ತ ಭಾಗ್ಯಕ್ಕೆ ಏನೂ ಕೆಡಿಲ್ಲ. ನಿಮಗೆ ಕಷ್ಟ ಬಂದಾಗ ಕುಗ್ಬೇಡಿ, ದುಃಖ ಬಂದಾಗ ನಿಮಗೆ ಕಷ್ಟ ಅಂತ ಬಂದ್ರೆ ಕುಗ್ಬೇಡಿ, ಖುಷಿ ಅಂತ ಬಂದ್ರೆ ಹಿಗ್ಬೇಡಿ. ಇದೊಂದು ನನ್ನ ಜೀವನದ ಭಾಳ ಅಳವಡಿಸ್ತೀನಿ.
ಕಷ್ಟ ಬಂದ್ರೂ ಹಂಗೆ, ಖುಷಿ ಬಂದ್ರೆ ಹಂಗೆ. ಇಷ್ಟು ನಾರ್ಮಲಾಗಿರ್ಬೇಕು ರೀ. ಯಾವುದೇ ಇರಲಿ ದೇವ್ರು ಕೊಡೋದು ಮಾತ್ರ ಕೊಡತನ, ಕಿತ್ಕೊಂಡು ಮಾತ್ರ ಕಿತ್ಕೊಳಕತ್ತಾನ. ನಮ್ಮ ಮನೆ ಬರ್ದಾಗ ಇದ್ದಿದ್ದು ಮಾತ್ರ ಆಗತ್ತೈತಿ. ನಮ್ಮ ಮನೆ ಬರ್ದಾಗ ಏನು ಬರ್ತೈತೆ ದೇವರು ಅದನ್ನು ಕೊಟ್ಟೆ ನಮಗೆ. ಅದನ್ನು ಉಣ್ಲೇಬೇಕು. ನಾವು ತಾಟ್ ಹಚ್ಚಿರ್ತೀವಿ ಅಂದ್ರೆ ಅದನ್ನು ಬಿಡೋಕೆ ಸಾಧ್ಯ ಇಲ್ಲ. ನಾವು ಉಣ್ಣು ಗಂಗಾಳು ಏನಾರು ಒಂದು ಸ್ವಲ್ಪ ಅಡುಗೆ ಮಾಡಿದಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಗಂಗಾ ಊಟ ಬಿಡ್ಬೋದು. ಈ ಹಣೆ ಬರ್ದಿದ್ದ ಕಷ್ಟಗಳು ಮಾತ್ರ ಬಿಡುಗಡೆ ಇಲ್ಲ. ಅದನ್ನು ನಾವು ಅನುಭವಿಸ್ಲೇಬೇಕು. ಬರಲಿ, ನಮ್ಮ ಮನೆ ಬರೋಕ್ಕೆ ಇಷ್ಟು ಬಂದೈತೆ, ಬರಲಿ. ಒಬ್ರೊಬ್ರು ನಮ್ಗಿಂತ ಕೇವಲ ಇರ್ತಾರೆ, ಅವ್ರು ನೋಡಿ ನಾವು ಜೀವನ ಮಾಡಬೇಕು. ನಮಗಿಂತ ಹೈ ಲೆವೆಲ್ ಇರ್ತಾರಲ್ಲ ಅವ್ರು ನೋಡಿ ಅಂದು ಜೀವನ ಮಾಡಬಾರ್ದು. ಬರೀ ಇವಾಗ ನಾನು ಏನೇನು ಕೆಲಸ ಮಾಡಿನಿ ಅಂತ ನಿಮ್ಗೂ ತೋರಿಸ್ಕೊಂಡು ಬಂದುಬಿಡ್ತೀನಿ. ತುಂಬಾ ಖುಷಿಯಾಗೈತೆ. ಮಿಲಿಯಮ್ ಅಂತ ಬಂತಲ್ಲ, ಅಂತ ಬಂತಲ್ಲ, ಅದು ಇವಾಗ ಈ ತಿಂಗಳ ಪೇಮೆಂಟ್ ಆಗೋದೈತೆ ರೀ. ಇವತ್ತೇ 26 ಸ್ನೇಹಿತರೆ, ಇವತ್ತೇ ಪೇಮೆಂಟ್ ಆಗೋದೈತೆ. ಆತಂದ್ರೆ ಅದಕ್ಕೂ ಒಂದು ಖುಷಿ ಆಯ್ತು ನೋಡಿ. ಪೇಮೆಂಟ್ ಆಗೋ 2ನೇ ಪೇಮೆಂಟು ಸ್ನೇಹಿತರೆ. ಆ ಸ್ಪೆಷಲ್ಗೆಲ್ಲ ಹೋಗಿ ಬಂದೆಲ್ಲ, ವಿಡಿಯೋ ಎಲ್ಲ ಓಡ್ಯಾವು. $1 ಕಂಪ್ಲೀಟ್ ಆಗಿತ್ತು. ಪೇಮೆಂಟ್ ಆಗೋದೊಂದೈತೆ. ತುಂಬಾ ಖುಷಿ ಆಗುತ್ತೆ. ಏಟಾಗುತ್ತಾ ಏನಂತ ನಿಮ್ಗೆ ಕುತೂಹಲ ಆಯ್ತಂದ್ರೆ ಪೇಮೆಂಟ್ ವಿಡಿಯೋ ಮಾಡಬಾರ್ದು ಅಂತ ನಾ ಮಾಡೀನಿ. ನಿಮಗೆ ಕುತೂಹಲ ಎಷ್ಟು ಪೇಮೆಂಟ್ ಆಗುತ್ತೆ ಏನನ್ನೋ ಕುತೂಹಲ ಐತಂದ್ರೆ ನೀವು ಕಮೆಂಟ್ ಮಾಡಿ. ನನಗೆ ಪೇಮೆಂಟ್ ಆತಂದ್ರೆ ನಾನು ಹೋಗಿ ಅವರಿಬ್ಬರದು ಬ್ಯಾಸಿಗೆ ಸೂಟಿ ಸಾಲಿದು ಹೋತ್ ನೋಡಿ. ನನಗೆ ಅದೇ ಚಿಂತೆ ಮಾಡಾಕತ್ತಿದ್ದೆ ಹೆಂಗೆ ಮಾಡ್ಬೇಕಪ್ಪ ಅಂತ. ಈ ತಿಂಗಳು ಹೆಂಗಾದರೂ ಪೇಮೆಂಟ್ ಬರ್ತಾರೆ ಅಂತಿಲ್ಲ ಬಂತು. ಇಬ್ಬರದು ಸ್ಕೂಲ್ ಫೀಸ್ ವ್ಯಾನಿಂದಾಯ್ತು, ಸ್ಕೂಲ್ದಾಯ್ತು. ಬ್ಯಾಸಿಯಾಗಿ ಹೋಗುತ್ತೆ ರೀ. ಮತ್ತು ಮುಂದೆ ಬರುತ್ತೆ ನೋಡಿ. ಮತ್ತು ಸಾಲ ಚಲೋ, ಮತ್ತು ಸ್ಕೂಲ್ ಹಚ್ಚೋದು, ಬಟ್ಟೆ ತೊಗೊಳೋದು, ಬೂಟ್ ತೊಗೊಳೋದು. ನಿನ್ನೆ ಅವ್ರಿಗೆ ಬ್ಯಾಸಿಯಾಗಿ ನೋತಾವು. ಈಗೇನು ಕಲರ್ ಡ್ರೆಸ್ ಇರ್ತಾವ್ರಿ, ಇದು ಟ್ಯೂಷನ್ ಕಲರ್ ಡ್ರೆಸ್ ಇರ್ತಾವೆ. ಚಪ್ಪಲ್ ತೊಗೊಂಬಂದ್ಬಿಟ್ಟೇನಿ ರೀ. ಕಲರ್ ಡ್ರೆಸ್ ಚಪ್ಪಲ್ ಹಾಕ್ಕೊತಾರೆ. ನೀನು ಅದಕ್ಕೆ $200 ಕೊಡ್ತಂದಿನಿ. ಒಂದೊಂದೊಂದು ಮಾಡ್ಕೊತ ಹೋದ್ರಾತ್ರಿ. ದೇವ್ರು ಉಡ್ಸ್ಯಾನ ಅಂತ ಹುಲ್ ಮಾತ್ರ ಮೇಸಲ್ರಿ. ಉಡ್ಸ್ಯಾನ್ರಿ ದೇವ್ರು, ಹುಲ್ಲೇ ಮೇಯ್ಸ್ತಾನೇನಿಲ್ಲ ರೀ. ಏನೇನು ನಮ್ಗೆ ಏನೇನು ಕೊಡ್ಬೇಕಾದ್ರು ಕೊಟ್ಟೆ ಕೊಡ್ತಾನೆ. 2 ತಿಂಗಳಾಯ್ತಲ್ಲ, 2 ತಿಂಗಳು ನೋಡಿರಾತು ದೇವ್ರು ಹೆಂಗೆ ಮಾಡ್ತಾನೆ ಮಾಡಿ. ಅದು ಯಾವ ರೀತಿ ಬಂದು ದೇವ್ರು ಹೆಲ್ಪ್ ಮಾಡ್ತಾನೆ ನಂಗೆ ಗೊತ್ತಿಲ್ಲ. ಬಂದು ಹೆಲ್ಪ್ ಮಾಡೇ ಮಾಡ್ತಾನೆ. 2 ಮಕ್ಕಳು ಸಾಲಿಗೆ ಹಚ್ಚಿಸ್ತೀನಿ. ಇವಾಗ ಟ್ಯೂಷನ್ ಕಲೀಲಿ, ನಾ ಸಾಲ ಚಲಾಗನ ಅದೇ ಸಾಲಿಗೆ ಹಚ್ತೀನಿ. ಯಾಕಂದ್ರೆ ನಮ್ಮ ಮಲ್ಲೈಗೆ ಹೋದಾಗ, ಶಿಷ್ಯ ಮಲ್ಲೈಗೆ ಹೋದಾಗ ಒಂದು 13-14 ವರ್ಷ ಹುಡುಗಿ ಇದ್ದಿರ್ಬೇಕು ರೀ. ಅವಿ ಅಂದ್ಲು, ನಿಮ್ಮ ಹುಡಿ ಎಲ್ಲ ನೋಡ್ಕೊತ ಫಾಲೋ ಮಾಡ್ಕೊತ ಬಂದೀನಿ ಅಕ್ಕ, ತುಂಬ ಚೆನ್ನಾಗಿ ಮಾಡ್ತೀರಿ ನೀವು, ಇದೇ ಥರ ಮಾಡಿ. ಆದರೂ ಅಷ್ಟು ಎಲ್ಲ ಮನೆ ಸಂಸಾರ ನೋಡ್ಕೊಂಡು ಶ್ರಾವಣಿನ ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚಿರಲ್ಲ. ತುಂಬಾ ಖುಷಿ ಆಗುತ್ತೆ. ಶ್ರವಣ್ ಕುಮಾರ್ನ ಇಂಗ್ಲೀಷ್ ಮೀಡಿಯಮ್ಗೆ ಹಚ್ಚಿರಿ ಅಂತ ಮಲ್ಲಯ್ಯನ ಜಾಗದಾಗ ಹೇಳ್ಯಾಳಂದ್ರೆ ಆ ದೇವ್ರನ್ನ ಆಕಿ ಬಾಯಾಗ ಆಡ್ಸ್ಯಾನೇನೋ ಗೊತ್ತಿಲ್ಲ. ನಾನು ಅವನು ಕೂಡ ಅದೇ ಸಾಲಿಗೆ ಹಚ್ತೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ನಿಮ್ಮೆಲ್ಲರ ಸಪೋರ್ಟ್ ಇತ್ತಂದ್ರೆ, ದೇವ್ರ ಆಶೀರ್ವಾದ ಇತ್ತಂದ್ರೆ ಖಂಡಿತ ನನಗೆ ದೇವ್ರ ಶಕ್ತಿ ಕೊಟ್ಟೇ ಕೊಡ್ತಾನೆ. ನೀವು ಆದಷ್ಟು ಎಲ್ಲರೂ ನನ್ನ ಮಕ್ಕಳಿಗೋಸ್ಕರ, ಸಾಲಿಗೋಸ್ಕರ ಏನೋ ಹೆಲ್ಪ್ ಮಾಡ್ತಂದ್ರೆ ಮಾಡ್ಬೋದು. ನನ್ನ ಸಂಸಾರಕ್ಕೆ ಏನು ಬೇಡ ಸ್ನೇಹಿತರೆ. ಮಕ್ಕಳು ಸಾಲಿಗೋಸ್ಕರ ಸ್ಕೂಲ್ ಫೀಸಿಗೆ 2 ತಿಂಗಳು ಹೆಂಗಾರು ಪೇಮೆಂಟ್ ಆಗೈತೆ, ನಾನು ಕಟ್ಕೋತೀನಿ. ಇದು 2 ತಿಂಗಳು ಬ್ಯಾಸಿಗೆ ಏನು ಬೇಡ. ಮುಂದೆ ನಿಮಗೇನಾದ್ರೂ ಇಷ್ಟ ಇದ್ರೆ ಮಾಡಿರಿ. ಅದಕ್ಕೇನು ಮಾಡಲೇಬೇಕನ್ನೋದೇನು ಖಂಡಿತ ಇಲ್ಲ ಸ್ನೇಹಿತರೆ. ನಿಮಗೇನೋ ಮಕ್ಕಳು 2 ಮಕ್ಕಳು ಸಾಲಿದು ಅಜ್ಜಾಗುತ್ತೆ, ಅವರಿಗೂ ಸ್ಕೂಲ್ ಫೀಸ್ ಎಲ್ಲ ಥರ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಇಂಗ್ಲೀಷ್ ಮೀಡಿಯಮ್ ಸಾಲಿ ಅಂದ್ರೆ ಎಲ್ಲ ಥರ ವಜ್ಜೆ ಐತೆ. ನಿಮ್ಮ ಕೈಲಾದ ಎಷ್ಟು ಹೆಲ್ಪ್ ಮಾಡ್ತೀನಿ ಮಕ್ಕಳಿಗೋಸ್ಕರ ಅಂದ್ರೆ ಮಾಡಿರಿ. ಅದಕ್ಕೇನು ತೊಂದರೆ ಇಲ್ಲ. ನೀವು ನಮ್ಮ ಮಕ್ಕಳಿಗೆ ಏನೋ ಸಾಲಿ ಬಗ್ಗೆ ಹೆಲ್ಪ್ ಮಾಡಿದ್ರಂದ್ರೆ ಆ ದೇವ್ರು ಎಲ್ಲೇ ಕೊಡ್ತಾರೆ ನಿಮ್ಗೆ. ಮತ್ತು ಅದು ಇಂಥದಕ್ಕೆ ಹೆಲ್ಪ್ ಮಾಡಿರಿ. ಆದಷ್ಟು ಇದ್ದವರು ಒಂದಿಟ್ಟು ಹೆಲ್ಪ್ ಮಾಡಬೇಕು ಸ್ನೇಹಿತರೆ. ನನಗೂ ಹೆಲ್ಪ್ ಮಾಡೋ ಆಸೆ ಐತೆ. ಆದರೆ ಏನು ಆದ್ರೆ ನಂಗೆ ಏನು ಕೈಲಿ ಏನು ಹೆಲ್ಪ್ ಆಗುತ್ತೆ ನಾನು ಮಾಡ್ತೀನಿ ರೀ. ರೊಕ್ಕ ಕೊಟ್ಟು ಹೆಲ್ಪ್ ಮಾಡ್ತೀನಿ ಅಂತೀಯಲ್ಲ, ನನ್ನ ಕೈಲಿ ಏನೋ ಒಂದು ಒಳ್ಳೆ ಮಾಹಿತಿ ಇರಲಿ, ಒಂದೇನೋ ಇರಲಿ, ಅದನ್ನು ಹೆಲ್ಪ್ ಮಾಡೇ ಮಾಡ್ತೀನಿ. ಬರ್ರಿ ಮಾತಾಡೋಕತ್ರ ನಿಮ್ಗೆ ಕೂಡ 8 ನಿಮಿಷದಿಂದ ವಿಡಿಯೋ ಆಯಿತು. ಅದು ನಾನು ಯಾರೊಬ್ಬರು ಯೂಟ್ಯೂಬ್ ಪೇಮೆಂಟ್ ಬಂದ್ರೆ ಮುಚ್ಕೋತಾರೆ. ಆದ್ರೆ ನೀವು ನೋಡಿ, ನೀವು ಸಪೋರ್ಟ್ ಮಾಡಿದ್ರೆ ಯೂಟ್ಯೂಬ್ ಪೇಮೆಂಟ್ ಬಂದಿರ್ತೈತಿ. ನಾನು ನಿಮ್ಮಿಂತ ಮುಚ್ಚಿಡೋದು ಏನಿಲ್ಲ ನೋಡಿ. 2ನೇ ಪೇಮೆಂಟ್ ಬಂದಿದ್ದು ಇವತ್ತು 26ಕ್ಕೆ ಜಮಾ ಆಗೈತ್ರಿ. ಇವತ್ತು ನಿನ್ನೆ ಜಮಾ ಆಗೈತ್ರಿ ಸ್ನೇಹಿತರೆ. ಅದು ಮೆಸೇಜು ಯಾಕೆ ಬಂದಿಲ್ಲ. ಇವತ್ತು ಬರ್ತಾಯಿಲ್ಲ ಪಾಸ್ಬುಕ್ ಅದು ಕಳಿಸಿ ಚೆಕ್ ಮಾಡಿಸ್ತೀನಿ ರೀ ಎಷ್ಟಾಗೈತೆ ಅಂತ ನಿಮಗೂ ಶೇರ್ ಮಾಡ್ತೀನಿ. ನಾನು ಇಲ್ಲಿ ಬ್ಯಾಂಕಿಗೆ ಕೊಟ್ಟಿಲ್ಲ, ತವ್ರ ಮನೆ ಬ್ಯಾಂಕಿಂದ ಐತೆ ಸ್ನೇಹಿತರೆ, ಅಲ್ಲಿಗೆ ಪೇಮೆಂಟ್ ಜಮಾ ಆಗುತ್ತೆ. ಮತ್ತೇನು ಹೇಳ್ಬೇಕು, ಎಷ್ಟು ತಿಂಗಳು ಆಗಿರ್ಬೇಕಂತ ಕೇಳ್ತೀರಿ. ಒಂದು ಫಸ್ಟ್ನೇ ಪೇಮೆಂಟ್ ಆಗಿ 8 ತಿಂಗಳು ಆಯ್ತು ನೋಡಿ ಸ್ನೇಹಿತರೆ. 8 ತಿಂಗಳಿಗೆ 2ನೇ ಪೇಮೆಂಟ್ ಆಗೈತೆ. ಇಲ್ರಿ, ಇದು ಒಂದು ನಮಗೆ ಎಷ್ಟು ಹೆಲ್ಪ್. 8 ತಿಂಗಳಿಗೆ ಬರಲಿ, ಇನ್ನು ಮುಂದೆ ಅಲ್ಲೇ ಪುಣ್ಯ ಅಂತ ಯೂಸ್ ಜಾಸ್ತಿ ಆಗ್ತದ್ರೆ ತಿಂಗಳ ಬರಂಗ ಅದು ಮಾತ್ರ ನನ್ನ ಜೀವನಕ್ಕೆ ಒಂದು ಹೆಲ್ಪ್ ಆಗಿಬಿಡುತ್ತೆ ನೋಡಿ ಸ್ನೇಹಿತರೆ. ಕಷ್ಟ ಅಂತ ಬರಲ್ಲ ನನಗೆ. ಸಾಕ್ರಿ, ನನಗೇನು ಗಳಿಸೋದು ಬೇಡ ಸ್ನೇಹಿತರೆ. ಏನು ಗಳಿಸಿ ನಾಳೇನು ಒಯ್ಯೋದ್ರಾಗ ಆಟರಾಗೈತೆ ರೀ. ಇರೋ ತನಕ ನನ್ನವರು ತನ್ನವರು ಹೌದು ಅಲ್ಲ ಅನ್ಕೋತ ಹೋಗ್ಬಿಡುದ್ರಿ. ಗಳಿಸ್ತವ್ರು ಅಲ್ಲಿಗೆ ಹೋಗ್ತಾರೆ, ಗಳಿಸ್ಲವ್ರು ಅಲ್ಲಿಗೆ ಹೋಗ್ತಾರೆ. ಮೋಸ ಮಾಡಿ ಗಳಿಸಿ
ನಾಳೆ ಹೊತ್ಕೊಂಡು ಹೋಗ್ತೀವಿ ಅಂದರೆ ಎಲ್ಲ ಇಲ್ಲೇ ಬಿಟ್ಟು ಹೋಗ್ತೀವಿ ಸ್ನೇಹಿತರೆ. ಬರೀ ಇವತ್ತು ನಾನು ಏನೆಲ್ಲ ಕೆಲಸ ಮಾಡಿ ತೋರಿಸ್ಕೊಂಡು ನಿಮಗೆ ಹೋಳ್ಗೆ ಮಾಡೋ ಎಲ್ಲ ವಿಡಿಯೋ ಶೇರ್ ಮಾಡಿರ್ತೀನಿ. ಜಾತ್ರೆ ವಿಡಿಯೋ ಬರ್ತಿರ್ತಾವೆ. ವಿಡಿಯೋ ಎಲ್ತಿ ಆದ್ರೂ ಭಾಗ 1 ಭಾಗ 2 ವಿಡಿಯೋ ಬರ್ತಿರ್ತಾವೆ. ಸಪೋರ್ಟ್ ಮಾಡಿ ಸ್ನೇಹಿತರೆ.